ಅಬ್ ಕಿ ಬಾರ್ 400 ಪಾರ್ ಅಂತ ಬಿಜೆಪಿ ಹೇಳ್ತು. ಆದ್ರೆ ಆ 400 ಪಾರ್ ರೀಚ್ ಆಗೋದಕ್ಕೆ ತೊಡಕಾಗಿದ್ದು ಈ ಪೂರ್ವ ಭಾಗದ ರಾಜ್ಯಗಳು, ಬಿಹಾರದಿಂದ ಹಿಡ್ಕೊಂಡು ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಅದರ ಜೊತೆಗೆ ಜಾರ್ಖಂಡ್, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಈ ಭಾಗದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಏನಿದೆ ಇದನ್ನ ನೋಡಿಕೊಂಡು ಬಿಜೆಪಿಯ ಟೋಟಲ್ ಟ್ಯಾಲಿ ಹೆಚ್ಚಾಗಬಹುದು ಅಂತ ರಾಜಕೀಯ ಪಂಡಿತರು ಚರ್ಚೆ ಮಾಡೋದಕ್ಕೆ ಶುರು ಮಾಡೋದು, ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡೋದು. ಆದರೆ ಬಿಜೆಪಿ ಹೇಳ್ತು ನೋ 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 ನೋ, ಈ ಬಾರಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿರುತ್ತೆ ಅಂತ. ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳಿದಾವೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಭದ್ರಕೋಟೆ ಪುಡಿ ಆಗುತ್ತಾ? ಅದಕ್ಕೂ ಹಿಂದೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಮಾತಾಡಿದ್ರು, ಹೇಳಿಕೆಯನ್ನು ಕೊಟ್ಟರು. ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ 14ರಿಂದ 20 ಸೀಟ್ ಗೆಲ್ಲುತ್ತೆ ಅಂತ ಹೇಳುದು. ಚುನಾವಣೋತ್ತರ ಸಮೀಕ್ಷೆಗಳು ಸತ್ಯಕ್ಕೆ ದೂರವಾದದ್ದು, ಹಾಗಾಗಿ ನಾವು ಇದನ್ನು ನಂಬೋದಿಲ್ಲ. ಡಿ ಕೆ ಶಿವಕುಮಾರ್ ಮಾತಾಡಿದ್ರಲ್ಲ, ಅದೇ ತರ ಎಂ ಬಿ ಪಾಟೀಲರು ಕೂಡ ಮಾತಾಡೋದು, ಮೋದಿ ಅಲೆ ಇಲ್ವೇ ಇಲ್ಲ ಅಂತ ಹೇಳುದು. ಕೇಳೋಣ ಅವ್ರು ಏನ್ ಮಾತಾಡಿದ್ರು ಅಂತ ಕೇಳೋಣ, ಬೇಡವಾ ಅದು? ಓಕೆ, ಎಂ ಬಿ ಪಾಟೀಲರು ಮಾತಾಡಿದ್ರು ನಿನ್ನೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿಗೆ ಭಾರಿ ಮುಖಭಂಗ ಆಗುತ್ತೆ, ಇದು ಎಕ್ಸಿಟ್ ಪೋಲ್ ಹೇಳ್ತಾ ಇರೋ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಮಮತಾ ಬ್ಯಾನರ್ಜಿಗೆ ಶಾಕ್ ಎದುರಾಗಿದೆ. ಏನಾಗಿದೆ ವೆಸ್ಟ್ ಬೆಂಗಾಲಲ್ಲಿ? ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗಿಂತ ಬಿಜೆಪಿಯೇ ಮೇಲುಗೈ ಸಾಧಿಸುತ್ತೆ ಅಂತ ಹೇಳಿ. ಪಶ್ಚಿಮ ಬಂಗಾಳವು ಕೂಡ ಬಹಳ ದೊಡ್ಡ ರಾಜ್ಯ. ಒಂದು ಕಡೆಯಿಂದ ಯುಪಿ, ಉತ್ತರ ಪ್ರದೇಶ 80 ಸ್ಥಾನಗಳನ್ನು ಹೊಂದಿದೆ. ಅದಾದ ಮೇಲೆ ಮಹಾರಾಷ್ಟ್ರ 48 ಸ್ಥಾನಗಳು. ಅದನ್ನು ಹೊರತುಪಡಿಸಿದ್ರೆ ಬಿಹಾರದ ನಂತರ ವೆಸ್ಟ್ ಬೆಂಗಾಲ್, ಇದು ಕೂಡ ದೊಡ್ಡ ರಾಜ್ಯ. ಹಾಗಾಗಿ ಬಿಜೆಪಿ ಆ 400 ಪಾರ್ನ ಮಾರ್ಕ್ ಅನ್ನ ಪಾರ್ ಮಾಡಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡಲೇಬೇಕು. ಆ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. ಕಳೆದ ಬಾರಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು, 22 ಕ್ಷೇತ್ರಗಳಲ್ಲಿ ಟಿಎಂಸಿ ಗೆದ್ದುಕೊಂಡಿತ್ತು. ಸೊ ಈ ಬಾರಿ ಇದು ಉಲ್ಟಾ ಆಗ್ತಾ ಇದೆ ಅಂತ. ಬಿಜೆಪಿ 20ರಿಂದ 22 ಸ್ಥಾನಗಳನ್ನು ಗೆಲ್ಲುತ್ತೆ, ಟಿಎಂಸಿ 16ರಿಂದ 18 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. 42 ಸ್ಥಾನಗಳಲ್ಲಿ ಬಿಜೆಪಿಗೆ 21ರಿಂದ 26 ಸ್ಥಾನ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದಾರೆ. ಟಿಎಂಸಿಗೆ 16ರಿಂದ 18 ಸ್ಥಾನ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ಗೆ 1ರಿಂದ 2 ಸ್ಥಾನ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. ಇಲ್ಲಿ INDIA ಒಕ್ಕೂಟ ಟಿಎಂಸಿಯ ಜೊತೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ, ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದೆ. ಟಿಎಂಸಿ INDIA ಮೈತ್ರಿಕೂಟದ ಒಂದು ಭಾಗ, ಆ ಒಕ್ಕೂಟದ ಒಂದು ಭಾಗ ಆದರೂ ಈ ರಾಜ್ಯದಲ್ಲಿ ಮಾತ್ರ ನಾವು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ವೈಸಾ ವರ್ಷ ಆಗ್ತಾ ಇದೆ. ಕಳೆದ ಬಾರಿ 18 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತ್ತು, 22ರಿಂದ 23 ಸ್ಥಾನಗಳಲ್ಲಿ ಟಿಎಂಸಿ ಗೆದ್ದಿತ್ತು. ಆದರೆ ಈ ಬಾರಿ ಉಲ್ಟಾ ಆಗ್ತಾ ಇದೆ. ಟಿಎಂಸಿ 16 ಸ್ಥಾನಗಳನ್ನು ಗೆದ್ರೆ ಬಿಜೆಪಿ 18ರಿಂದ 24 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ತಮಿಳುನಾಡು, ಕೇರಳ. ತಮಿಳುನಾಡಿನಲ್ಲಿ ಈ ಹಿಂದೆ ಅಂದ್ರೆ ವಾಜಪೇಯಿ ಕಾಲದಲ್ಲಿ, ಜನಸಂಘದ ಕಾಲದಿಂದಲೂ ಬಿಜೆಪಿಯ ಸಣ್ಣ ಪುಟ್ಟ ಬೇರುಗಳಿದ್ವು ತಮಿಳುನಾಡಿನಲ್ಲಿ. ವಾಜಪೇಯಿ ಅವರಿದ್ದಾಗ 3 ಸ್ಥಾನಗಳನ್ನ, 3 ಎಂಪಿಗಳನ್ನ ಬಿಜೆಪಿಯಿಂದ ಗೆಲ್ಲಿಸಿ ಕಳಿಸಿತ್ತು ತಮಿಳುನಾಡು. ಅದಾದ ನಂತರದಲ್ಲಿ ಬಿಜೆಪಿ ಅನ್ನೋದು ಏನು ಅಂತಾನೆ ತಮಿಳುನಾಡಿನ ಜನಕ್ಕೆ ಗೊತ್ತಿರಲಿಲ್ಲ. ಜೊತೆಗೆ ಕೇರಳ ಇಲ್ಲಿಯವರೆಗೆ ಒಬ್ಬರೇ ಒಬ್ಬ ಸಂಸದನಾಗ್ಲಿ ಅಥವಾ ಪಂಚಾಯಿತಿಯ ಒಬ್ಬ ಸದಸ್ಯನನ್ನಾಗ್ಲಿ ಬಿಜೆಪಿಯಿಂದ ಆಯ್ಕೆನೇ ಮಾಡಿಲ್ಲ. ಈ ಬಾರಿಯ ಎಕ್ಸಿಟ್ ಪೋಲ್ನಲ್ಲಿ ಶಾಕಿಂಗ್ ಅಂದ್ರೆ ತಮಿಳುನಾಡು, ಕೇರಳದಲ್ಲಿ ಬಿಜೆಪಿ ಖಾತೆ ತೆರಿತಾ ಇದೆ, ಕಮಾಲ್ ಮಾಡ್ತಾ ಇದೆ. ಸಂಸತ್ ಸಮರದಲ್ಲಿ 1ರಿಂದ 3 ಕ್ಷೇತ್ರ NDAಗೆ ತಮಿಳುನಾಡಿನಲ್ಲಿ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿ ಖಾತೆ ತೆರೆಯೋದು ಪಕ್ಕಾನ? ಹಾಗಾದ್ರೆ ಲೋಕ ಅಖಾಡದಲ್ಲಿ ಪ್ರಧಾನಿ ಮೋದಿ ವ್ಯಾಪಕ ಪ್ರಚಾರವನ್ನ ದಕ್ಷಿಣ ಭಾರತದಲ್ಲೇ ಮಾಡಿದ್ರು. ತಮಿಳು ಭಾಷಿಕರ ರಾಜ್ಯಕ್ಕೆ 9 ಬಾರಿ ಭೇಟಿ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅನೇಕರು ಹೇಳ್ತಾ ಇದ್ರು, ಯಾಕ್ರಿ ಅಲ್ಲಿ ಈಲ್ಡೇ ಬರಲ್ಲ, ನೀವು ಎಷ್ಟು ಸಲ ಹೋದ್ರೂ ಬಿಜೆಪಿಗೆ ಒಂದೇ ಒಂದು ವೋಟ್ ಬರಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ರ್ಯಾಲಿಗಳಲ್ಲಿ, ಅಣ್ಣಾಮಲೈ ಅವರ ಸಾರ್ವಜನಿಕ ರ್ಯಾಲಿಗಳಲ್ಲಿ ಸೇರ್ತಾ ಇದ್ದಂತ ಜನ ನೋಡಿದಾಗ ನೋ, ತಮಿಳುನಾಡಿನಲ್ಲಿ ಬಿಜೆಪಿ ಹಲ್ಚಲ್ ಎಬ್ಬಿಸ್ತಾ ಇದೆ ಅನ್ನೋದು ಪಕ್ಕಾ ಆಗಿತ್ತು. ಈ ಸಮೀಕ್ಷೆನೂ ಅದನ್ನೇ ಹೇಳಿದೆ, 1ರಿಂದ 3 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದೆ. ಅಣ್ಣಾಮಲೈ ಆಗಿರ್ಬೋದು, ತಮಿಳರಸಿ ಆಗಿರ್ಬೋದು, ಇನ್ನೂ ಅನೇಕರು ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ 1ರಿಂದ 3 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ವೋಟ್ ಪರ್ಸೆಂಟೇಜ್ ಎಷ್ಟಿದೆ ತಮಿಳುನಾಡಿನಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಜಕ್ಕೂ 12% ಹೆಚ್ಚಿನ ವೋಟ್ ಪರ್ಸೆಂಟೇಜ್ ಅನ್ನ ಬಿಜೆಪಿ ಪಡ್ಕೊಂಡ್ರೆ DMKಯನ್ನು ಹೊರತುಪಡಿಸಿ ನಿಜಕ್ಕೂ ಅಲ್ಲಿ ವಿರೋಧ ಪಕ್ಷ ಆಗಬಹುದು ಬಿಜೆಪಿ ಮುಂದಿನ ದಿನಗಳಲ್ಲಿ ಅನ್ನೋದು ಪಕ್ಕ. ಅದರ ಜೊತೆಗೆ ಕೇರಳದಲ್ಲೂ ಕೂಡ ಈ ಬಾರಿ ಬಹಳ ಜಿದ್ದಾಜಿದ್ದಿನಿಂದ ಇದೆ. ಕೇರಳ ರಾಜ್ಯದಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡುತ್ತಂತೆ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್.
ಕೇರಳದಲ್ಲಿ 1ರಿಂದ 3 ಸ್ಥಾನವನ್ನ NDA ಫಿಕ್ಸ್. 3 ಸ್ಥಾನಗಳು NDA ಗೆಲ್ಲಬಹುದು ಅಂತ. ಕೇರಳದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಬಹಳ ಇಂಪಾರ್ಟೆಂಟ್. ಮತ್ತೊಂದು ಕಡೆ ಕೇರಳ ರಾಜ್ಯದಲ್ಲಿ ಬಿಜೆಪಿ ಖಾತೆ ಓಪನ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ನಿಜಕ್ಕೂ ಹೇಳ್ತೀನಿ, ನಾನು ಕೇರಳದಲ್ಲಿ ಸುತ್ತಾಡಿದ್ದೀನಿ, ವಯನಾಡಿಗೆಲ್ಲ ಹೋಗಿ ಬಂದಿದ್ದೀನಿ. ಅಲ್ಲಿ ಜನ ಹೇಳ್ತಾ ಇದ್ರು, ಒಂದು ಕಾಲಕ್ಕೆ ಬಿಜೆಪಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. UDF LDF ಸರ್, ನಮಗೆ UDF ಗೊತ್ತಿದೆ, LDF ಗೊತ್ತಿದೆ, ಅದು ಬಿಟ್ಟರೆ ಬೇರೆ ಪಕ್ಷನೇ ಗೊತ್ತಿಲ್ಲ. ಆದರೆ ಅನೇಕರು ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗೆ ಗೊತ್ತು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅಚ್ಚಾ ಕಾಮ್ ಕರ್ರೆ, ತೊಂದರೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಹೇಳ್ತಾ ಇದ್ರು. ಸೊ ಇದರ ಅರ್ಥ ಸಣ್ಣ ಸಣ್ಣ ರಾಜ್ಯಗಳಿಗೂ ಕೂಡ ಪ್ರಧಾನಿಗಳು ರೀಚ್ ಆಗಿದ್ದಾರೆ, ಬಿಜೆಪಿ ರೀಚ್ ಆಗಿದೆ ಅಂತ. ಇಲ್ಲಿ ಮತದಾನದ ಪರ್ಸೆಂಟೇಜ್ ಎಷ್ಟಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 3 ತ್ರಿಶೂರ್ ಆಗಿರ್ಬೋದು, ತಿರುವನಂತಪುರಂ ಆಗಿರ್ಬೋದು, ಪಟ್ಟಣಂತಿಟ್ಟ ಆಗಿರ್ಬೋದು, ಈ ಥರದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವು ಸಾಧಿಸುವ ಚಾನ್ಸಸ್ ಇದೆ ಕೇರಳದಲ್ಲಿ ಅಂತ. ವಿಕ್ರಮ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ವಿಕ್ರಮ್, ನಿನ್ನೆ ಎಕ್ಸಿಟ್ ಪೋಲ್ ಬಂದ ತಕ್ಷಣ ನನಗೆ ಕ್ಯೂರಿಯಸ್ ಆಗಿದ್ದಂಥದ್ದು, ನಾನು ಒಂದು ವೆಸ್ಟ್ ಬೆಂಗಾಲು, ಒಡಿಸ್ಸಾ, ತಮಿಳುನಾಡು, ಆಂಧ್ರದಲ್ಲಿ ಏನಾಗ್ಬೋದು, ಕೇರಳದಲ್ಲಿ ಏನಾಗ್ಬೋದು, ತಮಿಳುನಾಡಿನಲ್ಲಿ ಏನಾಗ್ಬೋದು ಅಂತ. ತಮಿಳುನಾಡು ಕೇರಳವನ್ನು ನೋಡಿದಾಗ ಪರಮಾಶ್ಚರ್ಯ ಆಯಿತು. 3 ಸ್ಥಾನಗಳು ತಮಿಳುನಾಡಿನಲ್ಲಿ ಬರ್ಬೋದು, ಕೇರಳದಲ್ಲೂ ಕೂಡ ಖಾತೆ ಓಪನ್ ಮಾಡ್ಬೋದು. ಅದು 1ರಿಂದ 3 ಅಂತ ಹೇಳಿದ್ರು, ಕಥಕ್ಕಳಿನೇ ಆಡ್ಬಿಡ್ತಾರೆ. ಎಲ್ಲಾದರೂ 1ರಿಂದ 3 ಬಂದುಬಿಟ್ರೆ ಬಿಜೆಪಿ. ಅದರ ಜೊತೆಗೆ ವೋಟ್ ಶೇರ್ ಹೇಗಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಏನು ಕಾರಣ ಆಯಿತು ಅಂತ ಅಲ್ಲಿ ಒಂದು ಕಡೆಯಿಂದ ಎಂಟರ್ ಆಗೋದಕ್ಕೆ, ಜೊತೆಗೆ ವೋಟ್ ಶೇರ್ ಇಷ್ಟರ ಪ್ರಮಾಣದಲ್ಲಿ ಪಡ್ಕೊಳ್ಳೋದಕ್ಕೆ. ಎಸ್ ವಾಸು, ನಿನ್ನೆ ಎಕ್ಸಿಟ್ ಪೋಲ್ ನೋಡಿದಾಗ ನನಗೆ ಬಹಳ ಕುತೂಹಲ ಇದ್ದಿದ್ದು ಅಂತಂದ್ರೆ ಉತ್ತರ ಪ್ರದೇಶದ್ದು. ಯಾಕಂದ್ರೆ 2014ರಲ್ಲಿ BSP ಮತ್ತೆ SP ಮೈತ್ರಿ ಮಾಡಿಕೊಂಡಂತ ಸಂದರ್ಭದಲ್ಲಿ 71 ಕ್ಷೇತ್ರಗಳನ್ನ ಬಿಜೆಪಿ 2014ರಲ್ಲಿ ಹಿಂದೆ ಪಡ್ಕೊಂಡಿದ್ರು ಕೂಡ ಅದು 2019ರಲ್ಲಿ 62 + 2 ಕ್ಷೇತ್ರಕ್ಕೆ ಮಾತ್ರ ಕಾರಣ ಆಗಿತ್ತು, ಯಾಕಂದ್ರೆ BSP SP ಮೈತ್ರಿಯಿಂದಾಗಿ. ಆದ್ರೆ ಈ ಬಾರಿ SP ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ, SP ಹವಾ ಜಾಸ್ತಿ ಇರೋದ್ರಿಂದ ಬಿಜೆಪಿಯ ಒಂದಿಷ್ಟು ವೋಟ್ಗಳು ಕಡಿಮೆ ಆಗತ್ತೇನೋ ಅಂತ ಭಾವಿಸಿದ್ದೆ. ಆದ್ರೆ ನಿನ್ನೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಉತ್ತರ ಪ್ರದೇಶದ ಎಕ್ಸಿಟ್ ಪೋಲ್ಗಳನ್ನ ನೋಡಿದ್ರೆ ಎಲ್ಲೂ ಕೂಡ ಬಿಜೆಪಿ 62ಕ್ಕಿಂತ ಕಡಿಮೆ ಬರುವಂತ ಲಕ್ಷಣಗಳು ಎಲ್ಲೂ ಕಾಣಿಸಿಲ್ಲ. ಇದು ನಾನು ಮೇನ್ ಆಗಿ ಗಮನಿಸಿರತಕ್ಕಂತ ಅಂಶ. ಇನ್ನುಳಿದಂತೆ ನೀವು ಹೇಳಿದಾಗೆ, ನೀವು ಮಾತ್ರ ಅಲ್ಲ, ಬಹುತೇಕ ಎಲ್ಲರೂ ಕೂಡ ಈ ಬಾರಿ ಸೌತ್ ಇಂಡಿಯಾದಲ್ಲಿ ಏನಾಗತ್ತೆ, ಬಿಜೆಪಿ ಅಟ್ಲೀಸ್ಟ್ ಖಾತೆಯನ್ನಾದ್ರೂ ತೆರೆಯತ್ತಾ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ಜನ ಮಾತನಾಡಿದ್ರು. ಈವನ್ ಡೆಲ್ಲಿಯಲ್ಲಾಗಿರ್ಬೋದು ಅಥವಾ AICC ಆಫೀಸ್ನಲ್ಲಾಗಿರ್ಬೋದು, ನಿನ್ನೆ ಓಡಾಡದಂತ ಸಂದರ್ಭದಲ್ಲಿ ಅಥವಾ ಬಿಜೆಪಿ ಆಫೀಸ್ನಲ್ಲಿ ಎಲ್ಲಾ ಕಡೆ ಕೂಡ ನಾನು ಇದನ್ನ ಗಮನಿಸಿದ್ದೆ. ಸೊ ಯಾಕೆ ಅಂತಂದ್ರೆ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಬಿಜೆಪಿಗೆ ಒಂದು ಬೇಸ್ ಇಲ್ಲ ಸೌತ್ ಇಂಡಿಯಾದಲ್ಲಿ. ಆದ್ರೆ ಈ ಬಾರಿ ಎಕ್ಸಿಟ್ ಪೋಲ್ ನಲ್ಲಿ ನೋಡಿ, ಕೇರಳದಲ್ಲಿ ಮತ್ತೆ ತಮಿಳುನಾಡಲ್ಲಿ ಎರಡೂ ಕೂಡ 1ರಿಂದ 2 ಅಥವಾ 3 ಕ್ಷೇತ್ರಗಳನ್ನ ಗೆಲ್ಲತ್ತೆ ಅಂತ ಹೇಳಿ. ಅಂದ್ರೆ ಎಲ್ಲೊಂದ್ ಕಡೆ 2 ರಾಜ್ಯಗಳಲ್ಲೂ ಕೂಡ ಖಾತೆ ಓಪನ್ ಆಗತ್ತೆ ಅಂತ ಹೇಳಿ. ನೀವು ಕೇರಳ ತುಂಬಾ ಓಡಾಡಿದ್ರಿ ಅಂತ ಹೇಳಿದ್ರಿ, ನಾನು ಕೂಡ ಒಂದಿಷ್ಟು ಅಬ್ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿದ್ದೆ. ಕೇರಳದಲ್ಲಿ ಅವರ ಮನಸ್ಥಿತಿ ಇರ್ತಕ್ಕಂಥದ್ದು ಅಥವಾ ಜನರ ಮತದಾರರ ಮನಸ್ಥಿತಿ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ನಮಗೆ ಸರಿಸಾಟಿ ಅಲ್ಲ, ಬಿಜೆಪಿಗೆ ಮತ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿ. ಆದ್ರೆ ನರೇಂದ್ರ ಮೋದಿಯ ವರ್ಚಸ್ಸು ಎಲ್ಲೋ ಒಂದ್ ಕಡೆ 2019ರಲ್ಲಿ ಮೋದಿ ಹವಾ ಅಂತೇಳಿ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿತ್ತಲ್ಲ, ಆ ರೀತಿಯಂತ ಒಂದಿಷ್ಟು ವರ್ಕೌಟ್ ಆಗುವಂತ ಸಾಧ್ಯತೆಗಳು ಈ ಬಾರಿ ಕೇರಳದಲ್ಲಿ ಕಾರಣ ಆಗ್ತಿದೆ. ಕೇವಲ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಕೇರಳದಲ್ಲಿ ಒಂದಿಷ್ಟು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ತಮಿಳುನಾಡಲ್ಲಿ ಪ್ರಮುಖವಾಗಿ ನೀವು ಹೇಳಿದಾಗೆ ಮೋದಿ 9 ಬಾರಿ ಭೇಟಿಯನ್ನ ನೀಡಿರ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನ ನಡೆಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಅಣ್ಣಾಮಲೈ ಪಾದಯಾತ್ರೆ ಅಥವಾ ಬಸ್ ಯಾತ್ರೆಯನ್ನ ಏನ್ ಕೈಗೊಂಡಿದ್ರು ಅದು ಒಂದಿಷ್ಟು ರೀಚ್ ಆಗುವಂತ ಕೆಲಸವನ್ನ ಆಗಿತ್ತು. ಇನ್ನುಳಿದಂತೆ ಯುವ ಜನರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಬಿಜೆಪಿ ರೀಚ್ ಆಯ್ತು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನ ಹೇಳ್ತೀನಿ. ಪೊಲ್ಲಾಚಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ವಸಂತರಾಜನ್ ಅವರ ಪರವಾಗಿ ಪ್ರಧಾನಿ ಮೋದಿ ಏನು ಮತಯಾಚನೆಗೆ ಹೋಗಿರ್ತಾರೆ, ಅಲ್ಲಿ ಒಂದು ರ್ಯಾಲಿಯನ್ನ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅಣ್ಣಾಮಲೈ ಪಕ್ಕದಲ್ಲಿ ಪ್ರಧಾನಿ ಮೋದಿ ಅವರು ಇರ್ತಾರೆ. ವಸಂತರಾಜನ್ ಪೊಲ್ಲಾಚಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಅವ್ರನ್ನ ಪಕ್ಕಕ್ಕೆ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಫೋರ್ಸ್ಫುಲಿ ಮಾಡುವಂತ ಕೆಲಸ ಇದು. ಅಣ್ಣಾಮಲೈ ಅವ್ರನ್ನ ಪಕ್ಕಕ್ಕೆ ನಿಲ್ಲಿಸೋದು, ಆ ಒಂದು ರೀತಿಯಂತ ಒಂದಿಷ್ಟು ವಿಡಿಯೋಗಳು ಅಥವಾ ಅಣ್ಣಾಮಲೈಲಿ ಇರ್ತಕ್ಕಂಥ ಒಂದಿಷ್ಟು ಸ್ವಭಾವಗಳು ಸಾಕಷ್ಟು ಬದಲಾವಣೆ ತರೋದಕ್ಕೆ ಮತ್ತೆ ತಮಿಳುನಾಡಿನಲ್ಲಿ ವೋಟಿಂಗ್ ಶೇರಿಂಗ್ ಅನ್ನ ಹೆಚ್ಚು ಮಾಡೋಕೆ ಕಾರಣ ಆಯಿತು. ಪ್ರಮುಖವಾಗಿ ನೀವು ಹೇಳಿದ್ರೆ ಹಿಂದೆ ವಾಜಪೇಯಿ ಕಾಲದಲ್ಲಿ ತಮಿಳುನಾಡಲ್ಲಿ ಒಂದಿಷ್ಟು ಬಿಜೆಪಿಯ ಬೇಸನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರೆ, ಅದಾದ್ಮೇಲೆ ಬಿಜೆಪಿ ಅಂದ್ರೇನೆ ತಮಿಳುನಾಡು ಜನರಿಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಕೂಡ ವೋಟ್ ನೀಡುವಂತ ಪರಿಸ್ಥಿತಿಯಲ್ಲಿ ತಮಿಳುನಾಡು ಜನ ಇರಲಿಲ್ಲ. ಆದ್ರೆ ಈ ಬಾರಿ ಕಳೆದ 5 ವರ್ಷಗಳಿಂದನೂ ಕೂಡ, ಅದರಲ್ಲೂ ಎಸ್ಪೆಷಲಿ ಕಳೆದ 1-1.5 ವರ್ಷಗಳಿಂದ ಪ್ರಧಾನಿ ಮೋದಿ ತಮಿಳುನಾಡಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಬಹಳ ದೊಡ್ಡ ರಾಜ್ಯ ಅಂತ ಅಂದ್ರೆ ತಮಿಳುನಾಡು. ಯಾಕಂದ್ರೆ ನೀವು ಆಂಧ್ರ ಪ್ರದೇಶವನ್ನ ಗಮನಿಸಿದ್ರೆ 25 ಕ್ಷೇತ್ರಗಳಿರ್ತಕ್ಕಂಥದ್ದು, ತೆಲಂಗಾಣದಲ್ಲಿ 17, ಕರ್ನಾಟಕದಲ್ಲಿ 28, ಕೇರಳ 20 ಕ್ಷೇತ್ರ, ಇನ್ನುಳಿದಂತೆ ತಮಿಳುನಾಡಲ್ಲಿ 39. ಸೊ ದೊಡ್ಡ ಮಟ್ಟದ ಹೆಚ್ಚು ಸೀಟ್ಗಳನ್ನ ಸೌತ್ ಇಂಡಿಯಾದಲ್ಲಿ ಗೆಲ್ಲೋಕೆ ಸಾಧ್ಯ ಆಗೋದು ತಮಿಳುನಾಡಿನಲ್ಲಿ. ಸೊ ಯಾಕಂದ್ರೆ
ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷಕ್ಕಾದ್ರೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಪ್ರದೇಶ ಮತ್ತೆ ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ ಅನ್ನ ಗೆಲ್ತಾರೆ, ಅವರಿಗೆ ಅಧಿಕಾರ ಹಿಡಿಯೋಕೆ ಸುಲಭ ಆಗುತ್ತೆ. ಮೊದಲಿಂದನೂ ಕೂಡ ಮಾತಿರ್ತಕ್ಕಂಥದ್ದು ಉತ್ತರ ಪ್ರದೇಶದ ರಾಜಕಾರಣವನ್ನ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಅಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸ್ತಾರೆ ಅಂತವರಿಗೆ ಕೇಂದ್ರದ ಚುಕ್ಕಾಣಿ ಹಿಡಿಯೋಕೆ ಸಾಧ್ಯ ಅಂತ ಹೇಳಿ. ಬಿಜೆಪಿಗೂ ಕೂಡ ಕಳೆದ ಬಾರಿಯಂತೆ ಈ ಬಾರಿ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಮೇನ್ ಅಂಶ ಅಂತಂದ್ರೆ ಬಿಹಾರ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಈ ಎಲ್ಲವನ್ನು ಕೂಡ ಕಳೆದ ಬಾರಿ ಕಾನ್ಸಂಟ್ರೇಟ್ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ಸರಿ ತಮಿಳುನಾಡನ್ನ ಹೆಚ್ಚನ್ನ ಕಾನ್ಸಂಟ್ರೇಟ್ ಮಾಡಿದ್ರು, ಕೇರಳವನ್ನು ಕೂಡ. ಯಾಕಂದ್ರೆ ನೋಡಿ, ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಇರ್ತಕ್ಕಂಥ 48 ಕ್ಷೇತ್ರದಲ್ಲಿ NDA 41 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿತ್ತು. ಸೊ ಆ ಒಂದು ರೀತಿಯಂತ ಕಾನ್ಸಂಟ್ರೇಷನ್ ನ ಈ ಬಾರಿ ತಮಿಳುನಾಡು ಮತ್ತೆ ಕೇರಳಕ್ಕೆ ನೀಡಿರ್ತಕ್ಕಂಥದ್ದು. ಅಂದ್ರೆ ನೀವು ಹೇಳೋ ಹಾಗೆ ಇರ್ತಕ್ಕಂಥ 20 ಅಥವಾ 39 ಕ್ಷೇತ್ರಗಳಲ್ಲಿ 1-2 ಕ್ಷೇತ್ರಗಳನ್ನ ಗೆದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆ ಉದ್ಭವ ಆಗ್ಬಹುದು. ಆದ್ರೆ ಈ ಒಂದು ಬೇಸ್ ಅನ್ನ ಹಾಕೋಕೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಈ ರೀತಿಯಂತ ಒಂದು ರಾಜ್ಯ ನಾಯಕರು ಮತ್ತೆ ಕೇಂದ್ರ ನಾಯಕರ ಒಂದಿಷ್ಟು ಸಮನ್ವಯ ಇರ್ತಕ್ಕಂಥದ್ದಿದೆಯಲ್ಲ, ಅದು ತಮಿಳುನಾಡಿನಲ್ಲಿ ಮತ್ತೆ ಕೇರಳದಲ್ಲಿ ಒಂದಿಷ್ಟು ಸೀಟ್ಗಳನ್ನು ತರೋದಕ್ಕೆ ಮತ್ತೆ ವೋಟ್ ಶೇರ್ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂತಹ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದ್ರೆ ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ JDS ನ ಭದ್ರಕೋಟೆ ಅಂತ ಕರೆಯಲಾಗ್ತಿತ್ತು. ಆದ್ರೆ ಬಿಜೆಪಿ ಒಂದಿಷ್ಟು ವೋಟ್ ಶೇರ್ ಗಳನ್ನ ಜಾಸ್ತಿ ಪಡ್ಕೊಂಡಿತ್ತು. ಅದೇ ರೀತಿಯಲ್ಲಿ ಈ ಬಾರಿ ತಮಿಳುನಾಡು ಮತ್ತೆ ಕೇರಳದಲ್ಲಿ ಬಿಜೆಪಿ ವೋಟ್ ಶೇರ್ ಅನ್ನ ಹೆಚ್ಚಾಗಿ ಪಡ್ಕೊಂಡಿರುವಂತದ್ದು. ವಾಸು ಫೈನ್, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.